ಗೈಸ್, ಎಷ್ಟಿದ್ದವರು ಜಿ ಡಿ ಎಸ್ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕ್ಬೋದು ಗೊತ್ತಾ? ನಿಮ್ದೇನಾದ್ರು ಜಾಸ್ತಿ ಆಗಿತ್ತಾ ಇಲ್ಲ ಅಥವಾ ಕಡಿಮೆ ಆಗಿತ್ತಾ? ಎಲ್ಲ ಬರೀ ಕರೋನಾ ಬ್ಯಾಚ್ದವ್ರಿಗೆ ಇದೇನಾ ಜಾಬು? ಎಲ್ಲ ಮಾಹಿತಿನ ತಿಳ್ತಾ ಹೋಗೋಣ. ನಿಮ್ದೇನಾದ್ರು ಕಮ್ಮಿ ಆಗಿತ್ತಪ್ಪ ಅಂದರೆ ಎಲ್ಲಿ ಹಾಕಬೇಕು, ಹಳೆ ವರ್ಷ ಎಲ್ಲಿ ನಿಂತಿದ್ದು ಕಮ್ಮಿ, ಈ ವರ್ಷ ಎಲ್ಲಿ ಕಮ್ಮಿ ನಿಲ್ತದೆ, ಎಲ್ಲವನ್ನು ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ಇದೇ ರೀತಿಯಾಗಿ ಎಲ್ಲ ರೀತಿ ವಿಡಿಯೋಸನ್ನು ಇರ್ತವೆ. ನೋಟಿಫಿಕೇಷನ್ನು, ಪ್ರೈವೇಟು, ಗೌರ್ಮೆಂಟು ಎಲ್ಲ ರೀತಿಯ ಜಾಬ್ ನೋಟಿಫಿಕೇಷನ್ ಇರ್ತವೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಜಿ ಡಿ ಎಸ್ ಪೋಸ್ಟ್ ಆಫೀಸ್ ಕರ್ನಾಟಕ ಹಲವರಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು ಆಲ್ರೆಡಿ. ತುಂಬ ಇದ್ದಾವೆ. ಬಟ್ ಹೋದ ಸತಿಗಿಂತ ಕಂಪೇರ್ ಮಾಡಿದರೆ ಹೋದ ಸತಿಗಿಂತ ಒಂದು 700-800 ಪೋಸ್ಟ್ ಕಮ್ಮಿ ಕರೆದಾರೆ ಬಿಟ್ಟರೆ, ಬಟ್ ಎಲ್ಲ ಕಾಂಪಿಟೇಷನ್ ಕೂಡ ಹಾಗೆ ಇದೆ. ನಿಮ್ಮದು ಮಿನಿಮಮ್ ಹೇಳಬೇಕು ಅಂತಂದರೆ ಎಷ್ಟಿದ್ದವರು ಸೆಲೆಕ್ಷನ್ ಆಗ್ತೀರಾ ಅಂತಂದರೆ ನೋಡಿ, 97, 98, 99, 100 ಇವೇನು ಇರ್ತಿರಲ್ಲ, ಇವರು ಫುಲ್ ಏನಂತಂದರೆ ಹೈಯೆಸ್ಟ್ ಇದ್ದಂತಹ ಮಾರ್ಕ್ಸ್ ಇದು. ಈ ಲೆವೆಲಲ್ಲಿ ನೀವು ಎಲ್ಲೇ ಹಾಕಿದರೂ ಕೂಡ ಸೆಲೆಕ್ಷನ್ ಆಗ್ತೀರ. ನೀವೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಯಾಕಂದರೆ ಆಲ್ಮೋಸ್ಟ್ ನಿಮ್ಮದು ಕರೋನಾ ಬ್ಯಾಚೇ ಆಗಿರ್ತದೆ. ಕರೋನಾದವರು ಇದೊಂದು ನಿಮ್ಮದು ಗಾಡ್ ಗಿಫ್ಟೆಡ್ ಜಾಬ್ ಅಂತ ಹೇಳ್ಬೋದು. ಯಾಕಂದರೆ ಆರಾಮ್ಸೆ ಫ್ರೀಯಾಗಿ ಜಾಬ್ ಸಿಗ್ತದೆ ನಿಮಗೆ. ಇದು 97, 99, 98 ನೀವೆಲ್ಲೇ ಹಾಕಿದರೂ ಕೂಡ ನಿಮ್ಮದು ಜಾಬ್ ಆಗ್ತದೆ. ಇನ್ನು ಉಳಿದವ್ರು ಏನಂತಂದರೆ, ಉಳಿದವರು ಎಷ್ಟಿದ್ರೆ ನಾವು ಅಪ್ಲಿಕೇಶನ್ ಹಾಕ್ಬೋದು. ಕೆಲವೊಬ್ರು ಅಂದ್ಕೊಂಡಿರ್ತೀರ, ನಂದು 56% ಆಗಿದೆ, 65% ಆಗಿದೆ, 76% ಆಗಿದೆ, 87 ಆಗಿದೆ, 90 ಆಗಿದೆ, ನಾವು ಎಲ್ಲಿ ಹಾಕಬೇಕು, ನಮ್ಗೆ ಆಗುತ್ತಾ ಇದು ಜಾಬು, ನಾವು ಅಪ್ಲಿಕೇಶನ್ ಹಾಕೋದಾ ಅಥವಾ ಬ್ಯಾಡ್ವಾ ಅನ್ನುವಂಥದ್ದು ನಿಮ್ಮ ಮೈಂಡ್ಸೆಟ್ ಎಲ್ಲ ಬಂದಿರ್ತದೆ. ಒಂದು ತಿಳ್ಕೊಳ್ಳಿ ಗೈಸ್, ಒಂದೇ ಒಂದು ತಿಳ್ಕೊಳ್ಳಿ ಏನಪ್ಪ ಅಂತಂದರೆ, ಅರ್ಥ ಮಾಡ್ಕೊಳ್ಳಿ ಗೈಸ್. ನೀವೇ ಥಿಂಕ್ ಮಾಡಿ. 99%, 98%, 100% ಇರುವಾಗ ಆಲ್ರೆಡಿ ಕರೋನಾ ಬ್ಯಾಚವರು ಎಂಟ್ರಿ ಆದಾಗ ನಿಮಗೆಲ್ಲಿ ಉಳಿದಲ್ಲ ಇದೆ. 56% ಆದರೆ ಆಗುತ್ತಾ? ಥಿಂಕ್ ಮಾಡಿ ನೀವೇ. ಪ್ರಾಕ್ಟಿಕಲಾಗಿ ಮಾತಾಡಿ. ಮತ್ತು ಹಾಗಿದ್ರೆ ಹಳೆ ಕಟಾಪ್ ಏನು ನಿಂತಿತ್ತು, ಹಳೆ ಕಟಾಪ್ ಎಷ್ಟರವರೆಗೂ ನಿಂತಿತ್ತು ಅಂತೇಳಿ ನಿಮಗೆ ರಿಯಾಲಿಟಿಯನ್ನು ಪರ್ಚೇಸ್ ಮಾಡ್ತೀನಿ. ನಿಮಗೆ ರಿಯಾಲಿಟಿ ತಿಳ್ಕೊಳ್ಳಿ ಒಂದು ಸಲ. ನೋಡಿ ಗೈಸ್, ಎಲ್ಲೆಲ್ಲಿ ಕಮ್ಮಿ ನಿಂತಿತ್ತಂತ ಆ ಡಿಸ್ಟಿಕ್ ವೈಸ್ನು ಕೂಡ ಹೇಳ್ತೀನಿ ನಿಮಗೆ, ಡೋಂಟ್ ವರಿ. ನೋಡಿ, ಫಸ್ಟ್ ಎಲ್ಲೆಲ್ಲಿ ಕಮ್ಮಿ ನಿಂತಿತ್ತು ಅಂತ ಹೇಳ್ಬಿಡ್ತೀನಿ ನಿಮಗೆ. ಬೆಂಗಳೂರು, ಆಮೇಲೆ ಧಾರವಾಡ, ಗದಗ, ದಾವಣಗೆರೆ, ಶಿವಮೊಗ್ಗ ಇವಿಷ್ಟು ಏನು ಜಿಲ್ಲೆಗಳಿದ್ದಾವೆ, ಇವು ಅತ್ಯಂತ ಕಮ್ಮಿ ನಿಂತಿದ್ದು ಗೈಸ್. ಓಕೆ, ಮಿನಿಮಮ್ಮಲ್ಲಿ 92 ಆದರೂ ಕೂಡ ಸೆಲೆಕ್ಷನ್ ಆಗಿದ್ದಾರೆ. ಮಿನಿಮಮ್ ಎಷ್ಟಾಯಿತು? 92 ಆದರೂ ಕೂಡ ಸೆಲೆಕ್ಷನ್ ಆಗಿದ್ದಾರೆ. ಇನ್ನು ಕೆಲವೊಂದಿಷ್ಟು ಕಡೆ ಅದಕ್ಕಿಂತ 90ಕ್ಕಿಂತ ಕಮ್ಮಿನೂ ಆಗಿದೆ. ಅವು ಕೂಡ ಜಾಸ್ತಿ ಜನ ಅಲ್ಲಿ ಅಪ್ಲಿಕೇಶನ್ ಹಾಕಿರಲ್ಲ. ಎಲ್ಲ ಒಂದೇ ಕಡೆ ಬೆಂಗಳೂರಿಗೆ ಹೋಗಿ ಹಾಕಿರ್ತಾರೆ ಅಥವಾ ಇನ್ಯಾವುದೋ ಎಲ್ಲೋ ಕಡೆ ಹಾಕಿರ್ತಾರೆ. ಬಟ್ ಬೇರೆ ಬೇರೆ ಕಡೆ ನೋಡಿದಾಗ ಇವಿಷ್ಟು ಒಂದು 5-6 ಜಿಲ್ಲೆ ಏನಿದಾವೋ ಸರೌಂಡಿಂಗಲ್ಲಿ, ಇಲ್ಲಿ ಇವು ಕಮ್ಮಿ ನಿಂತಿದ್ದಾವೆ. ನೀವು ಥಿಂಕ್ ಮಾಡ್ಬೋದು ನೀವು. ನೆಕ್ಸ್ಟ್ ಎಲ್ಲಿ ನಿಲ್ತದೆ, ಎಷ್ಟು ಕಮ್ಮಿ ನಿಲ್ತದೆ, ನೆಕ್ಸ್ಟ್ ಎಲ್ಲಿ ನಿಲ್ತದೆ ಅಂತಂದ್ರೆ, ನೀವು ಇದೇ ಶಿವಮೊಗ್ಗಕ್ಕೆ ಹಾಕಕ್ಕೆ ಹೋಗ್ತೀರಾ, ಇದೇ ಬೆಂಗಳೂರಿಗೆ ಹಾಕಕ್ಕೆ ಹೋಗ್ತೀರಾ, ಧಾರವಾಡಕ್ಕೆ ಹಾಕಕ್ಕೆ ಹೋಗ್ತೀರಾ, ಗದಗ ಹಾಕ್ತೀರಾ, ದಾವಣಗೆರೆ ಹಾಕ್ತೀರಾ. ನೆಕ್ಸ್ಟ್ ಟೈಮ್ ಇಲ್ಲಿ ಹೈಯೆಸ್ಟ್ ಆಗಿಬಿಡ್ತದೆ. ಅರ್ಥ ಆಯ್ತಾ? ಪ್ರಿಡಿಕ್ಟನ್ನು ಮಾಡೋಕ್ಕಾಗೋದಿಲ್ಲ. ನೀವು ಹಳೆಯ ವರ್ಷದ ಕಟಾಪ್ ನೋಡಿಬಿಟ್ಟು ಅಲ್ಲಿ ಕಮ್ಮಿ ನಿಂತಿದೆಯಪ್ಪ ಅಂತ ತಿಳ್ಕೊಂಡು ಈ ಸಲ ಹಾಕಕ್ಕೆ ಹೋದರೆ ಅಲ್ಲಿ ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಾರೆ. ಎಲ್ಲರೂ ಅದೇ ನೋಡಿರ್ತಾರೆ, ಹಳೇದೆಲ್ಲಿ ನಿಂತಿದೆ, ನಾವೆಲ್ಲಿ ಕಮ್ಮಿ ನಿಂತಿದ್ವಿ, ಎಲ್ಲಿ ಹಾಕಬೇಕು. ಅಲ್ಲೇ ಅಪ್ಲಿಕೇಶನ್ ಹಾಕ್ತಾರೆ. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಏನು ಹೇಳಬೇಕು ಅಂತಂದರೆ ನಿಮಗೆ, ಯಾವುದನ್ನು ಕೂಡ ಬಿಲೀವ್ ಮಾಡೋಕ್ಕೆ ಹೋಗ್ಬೇಡಿ. ಹಳೆ ವರ್ಷ ಇರಲಿ, ಹೊಸ ವರ್ಷ ಇರಲಿ, ಬಟ್ ಇದೊಂದು ಜೂಜಾಟ ಇದ್ದಂಗೆ ಗೈಸ್. ನೀವು ಎಲ್ಲಿ ಅಪ್ಲಿಕೇಶನ್ ಹಾಕ್ತಿರಲ್ಲ, ಅಲ್ಲಿ ನಿಮ್ಮ ಲಕ್ ಇತ್ತಪ್ಪ ಅಂದರೆ 100% ಸೆಲೆಕ್ಷನ್ ಆಗ್ತದೆ. ನಿಮ್ಮ ಲಕ್ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವೇನು ಹಾರ್ಡ್ ವರ್ಕ್ ಮಾಡಿಲ್ಲ, ಎಫರ್ಟ್ ಹಾಕಿಲ್ಲ,
ಯಾಕಂದರೆ ಕರೋನಾ ಬ್ಯಾಚ್. ಅರ್ಥ ಆಯ್ತಲ್ಲ? ಬಂದರೆ ಬಂತು, ಹೋದರೆ ಹೋಯ್ತು. ಬಟ್ ಇನ್ನು ಉಳಿದವರು ಮಿಕ್ಕಿದವ್ರು ಇರ್ತಾರಲ್ಲ, ಅವರು ಪಾಪ ಎಫರ್ಟ್ ಹಾಕಿಬಿಟ್ಟು 87, 85, 75, 90 ಅಬೋನು ಕೂಡ ಮಾಡಿದವರು ಇದ್ದಾರೆ. ಹಳೆ ಪ್ರೀವಿಯಸ್ಸಲ್ಲಿ ಬ್ಯಾಚಲ್ಲಿ ಇರುವಂಥವು 10th ಸ್ಟೂಡೆಂಟ್ಸು ಅವರೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಅವರಿಗೆ ಕೂಡ ಅನ್ಯಾಯ ಆಗ್ತಿದೆ ಈ ಹುದ್ದೆ. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಂಗಿಲ್ಲ. ಅವರೆಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ, ಸೊ ಥಿಂಕ್ ಮಾಡಿ ಗೈಸ್, ನೀವು ಎಲ್ಲಿ ಹಾಕಿದರೆ ಸೇಫ್ ಆಗ್ತೀರ ಅಂತೇಳಿ ಥಿಂಕ್ ಮಾಡಿ. ನೀವೇ ಕೂತ್ಕೊಂಡು ಅನಾಲಿಸಿಸ್ ಮಾಡಿ. ಇದ್ರ ಮೇಲೆ ನಾನು ವಿಡಿಯೋನ ತೊಗೊಂಬರ್ತೀನಿ. ಹಳೆ ವರ್ಷದ ಕಟಾಪ್ಗಳು ಎಲ್ಲೆಲ್ಲಿ ಕಮ್ಮಿ ಇರ್ತಾವೆ ಅಂತೇಳಿ ಅವುಗಳನ್ನ ಲಿಸ್ಟ್ 6ವರೆಗೂ ಬಿಡ್ತಾರೆ. ಅವೆಲ್ಲವೂ ಕೂಡ ನಿಮಗೆ ಎತ್ಕೊಂಬಂದು ಹೇಳ್ತಾ ಹೋಗ್ತೀನಿ. ಸೊ ಅದ್ರ ಮೇಲೆ ನೀವೇ ಕೂತ್ಕೊಂಡು ಅನಾಲಿಸಿಸ್ ಮಾಡಿ, ಎಲ್ಲಿ ಹಾಕಿದರೆ ನಾನು ಬಚಾವಾಗ್ತೀನಿ ಅಂತೇಳಿ. ಓಕೆ, ನೀವೆಲ್ಲ ಥಿಂಕ್ ಮಾಡಿದಾದ್ಮೇಲೆ ನಾನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ ಎಲ್ಲಿ ಹಾಕಿದರೆ ಉತ್ತಮ ಅಂತೇಳಿ. ಸೊ ಇದಿಷ್ಟು ಗೈಸ್, ಒಂದು ಹೆಲ್ಪ್ಫುಲ್ ಕಂಟೆಂಟ್ ಆಗಿತ್ತು ಅಂತ ತಿಳ್ಕೊತೀರಿ. ಸೊ ನಿಮ್ದೇನಾದರೂ ಅಭಿಪ್ರಾಯಗಳು ಮತ್ತು ಭಿನ್ನಾಭಿಪ್ರಾಯಗಳು ಏನಾದರೂ ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ನಿಮ್ಮ ಇಷ್ಟ ಅದು. ಆಮೇಲೆ ಇದೇ ರೀತಿ ಹೆಚ್ಚಿನ ಹೆಲ್ಪ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ASV ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಮತ್ತು ನಿಮ್ಮ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ. ಅದ್ರ ಜೊತೆನೂ ಇನ್ನೊಂದು ತಿಳಿಸಿ, ನಿಮ್ಮದು ಕೊರೋನಾ ಬ್ಯಾಚ ಅಥವಾ ಅಲ್ವೋ ಅದನ್ನು ಕೂಡ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದಗಳು.